ನಿನ್ನೆ ಬಿಗ್ ಬಾಸ್ ಜೆಂಟಲ್ಮನ್ ಧರ್ಮ ಕೀರ್ತಿರಾಜ್ ಅವರು ಎಲಿಮಿನೇಟ್. ಇಲ್ಲಿ ಒಳ್ಳೆಯವರಿಗೆ ಕಾಲನೇ ಇಲ್ಲ. ಜನಗಳನ್ನ ಮೆಚ್ಚಿಸಬೇಕು ಅನ್ನೋ ಕಾರಣಕ್ಕೆ ಅವರೆಲ್ಲೂ ಕಿರಿಕ್ ಮಾಡ್ಕೊಳ್ಳಿಲ್ಲ. ಸೇವ್ ಮಾಡುವಂತಹ ನಿಟ್ಟಿನಲ್ಲಿ ಯಾಕೆ ವೋಟ್ ಹಾಕಲಿಲ್ಲ? ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಕಡಿಮೆ ಆದ್ರು ಅಂತ. ಬಟ್ ಚೈತ್ರ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ, ಅವರು ಕಂಟೆಂಟ್ ಕೊಡ್ತಾ ಇಲ್ಲ ಅಂತ ಹೇಳುವಾಗ ಚಾನಲ್ನವರಾದ್ರೂ ಕೂಡ ಯಾಕೆ ಅವರನ್ನು ತೋರಿಸ್ತಾರೆ? ಬಿಗ್ ಬಾಸ್ ಜೆಂಟಲ್ಮೆನ್ ಆಗಿ ಹೊರಗೆ ಬಂದಿದ್ದಾರೆ. ಮಂಜು ಅವರು ಕ್ಯಾಪ್ಟನ್ ಆಗಿದ್ದಾರೆ. ಕ್ಯಾಪ್ಟನ್ ಮಂಜಣ್ಣ ಇವಾಗ ಮನೆಯಲ್ಲಿ ಸಾಮ್ರಾಟರಾಗಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಬಿಗ್ ಬಾಸ್ ಆಟವನ್ನ ವ್ಯಕ್ತಿತ್ವಗಳ ಆಟ, ಉತ್ಕೃಷ್ಟ ವ್ಯಕ್ತಿತ್ವವನ್ನು ಹೊಂದಿರುವಂತಹ ವ್ಯಕ್ತಿ ಈ ಒಂದು ಶೋನ ವಿನ್ನರ್ ಆಗ್ತಾನೆ ಅಂತಾನೆ ಈ ಒಂದು ಶೋ ಅಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಬರ್ತಾ ಇದ್ದಾರೆ ಇಷ್ಟು ವರ್ಷಗಳ ಕಾಲ. ಆದ್ರೆ ನಿನ್ನೆ ಬಿಗ್ ಬಾಸ್ ಜೆಂಟಲ್ಮನ್ ಧರ್ಮ ಕೀರ್ತಿರಾಜ್ ಅವರು ಎಲಿಮಿನೇಟ್ ಆದ್ಮೇಲೆ ಇದೆಲ್ಲವೂ ಸುಳ್ಳು, ಇಲ್ಲಿ ಒಳ್ಳೆಯವರಿಗೆ ಕಾಲನೇ ಇಲ್ಲ, ಒಳ್ಳೆತನಕ್ಕೆ ಬೆಲೆನೇ ಇಲ್ಲ ಅನ್ನುವಂತಹ ಒಂದು ವಿಚಾರ ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ಅಂತ ಅನ್ನಿಸ್ತು. ಅಫ್ಕೋರ್ಸ್ ಎಂಟರ್ಟೈನ್ಮೆಂಟ್ ಅನ್ನುವಂತಹ ವಿಷಯ ಬಂದಾಗ ಧರ್ಮ ಕೀರ್ತಿರಾಜ್ ಅವರು ಇನ್ನಷ್ಟು ಎಫರ್ಟ್ಸ್ಗಳನ್ನ ಹಾಕಬೇಕಿತ್ತು. ಆದರೆ ಎಲ್ಲೂ ಕೂಡ ಜನಗಳನ್ನ ಮೆಚ್ಚಿಸಬೇಕು ಅನ್ನೋ ಕಾರಣಕ್ಕೆ ಅವರೆಲ್ಲೂ ಕಿರಿಕ್ ಮಾಡ್ಕೊಳ್ಳಿಲ್ಲ. ಒಳಗಡೆ ಹೈಲೈಟ್ ಆಗಬೇಕು ಅನ್ನೋ ಕಾರಣಕ್ಕೆ ಯಾವುದೋ ಒಂದು ಲವ್ ಆ್ಯಂಗಲ್ನ, ರೊಮ್ಯಾಂಟಿಕ್ ಆ್ಯಂಗಲನ್ನು ಶುರು ಮಾಡ್ಕೊಳ್ಳಿಲ್ಲ. ಸುಮ್ಮನೆ ಲೌಡ್ ಆಗಿರಬೇಕು, ಅವಾಗಲೇ ನಮ್ಮ ಮೇಲೆ ಒಂದು ಕ್ಯಾಮ್ರಾ ಫೋಕಸ್ ಆಗುತ್ತೆ. ನಾನು ಅವಾಗ ಹೈಲೈಟ್ ಆಗಬೇಕು ಅನ್ನೋ ಕಾರಣಕ್ಕೆ ಸುಮ್ಮನೆ ಕಾಲ್ ಕೆರ್ಕೊಂಡು ಯಾರ ಮೇಲೆ ಕೂಡ ಜಗಳ ಆಡಲಿಲ್ಲ. ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ಗಳಾಗಿ 50 ದಿನ ಕಳೆದ ಮೇಲೆ ಒಂದಿಬ್ರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಒಳಗೆ ಬಂದಾಗ ಕೂಡ ಬೇರೆಯವ್ರಿಗೆ ಒಂದು ರೀತಿ ಇನ್ಸೆಕ್ಯೂರಿಟಿ ಕಾಣ್ತಾ ಇತ್ತು ಅವ್ರ ಮುಖಗಳಲ್ಲಿ. ಯಾರಪ್ಪ ಹೊಸಬ್ರು ಬಂದ್ರಲ್ಲ, ಮತ್ತೆ ಇವಾಗ ಆಟಕ್ಕೆ ಕಷ್ಟ ಆಗುತ್ತೆ ಅಂತ. ಬಟ್ ಧರ್ಮ ಕೀರ್ತಿರಾಜ್ ಅವರು ಶೋಭಾ ಶೆಟ್ಟಿ ಅವರ ಬ್ಯಾಗ್ಗಳನ್ನು ತಗೊಂಡು ಬಂದರು. ನಂದೇನಾದರೂ ಹೆಲ್ಪ್ ಬೇಕಾ ಅಂತ ಕೇಳಿದ್ರು. ಎಂತಹ ಮೃದು ಸ್ವಭಾವದ ಒಳ್ಳೆಯ ವ್ಯಕ್ತಿತ್ವದ ಒಬ್ಬ ವ್ಯಕ್ತಿ ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಅಂತಾದ್ರೆ ಪ್ರತಿಯೊಬ್ರು ಇವಾಗ ಈ ವಿಡಿಯೋಗೂ ಕೂಡ ಕಮೆಂಟ್ ಮಾಡ್ತಾ ಇರ್ತೀರಾ, ಬಿಗ್ ಬಾಸ್ ಮೋಸ, ಹಂಗೆ ಹಿಂಗೆ ಪಾರ್ಶಿಯಾಲಿಟಿ ಮಾಡಿದ್ರು, ಅದು ಮಾಡಿದ್ರು, ಇವರಿಗೆ ಬರೀ ಗಲಾಟೆ ಮಾಡೋರೇ ಬೇಕು, ಹಂಗೆ ಹಿಂಗೆ ಅಂತೆಲ್ಲ ಕಮೆಂಟ್ ಮಾಡ್ತೀರಾ. ಇಲ್ಲಿ ತನಕ ನಾನು ನೋಡಿರೋ ಪ್ರಕಾರ ಈ ಒಂದು ಸೀಸನ್ನಲ್ಲಿ ಧರ್ಮ ಕೀರ್ತಿರಾಜ್ ಅವರ ವಿರುದ್ಧ ಯಾರೇ ಒಬ್ಬ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ದನ್ನ ನಾನು ಇಲ್ಲಿ ತನಕ ನೋಡಲಿಲ್ಲ, ಅಷ್ಟಾಗಿ ನೋಡಲಿಲ್ಲ. ಎಂಟರ್ಟೈನ್ಮೆಂಟ್ ವಿಷಯ ಅಂತ ಬಂದಾಗ ಅವ್ರು ಏನೂ ಮಾಡ್ತಿರ್ಲಿಲ್ಲ, ವೇಸ್ಟ್ ಬಾಡಿ ಅಂತೆಲ್ಲ ನಾನು ನೋಡಿದ್ದೀನಿ. ಬಟ್ ಒಬ್ಬರ ವ್ಯಕ್ತಿತ್ವ, ಈ ವ್ಯಕ್ತಿ ಸರಿ ಇಲ್ಲ, ಈ ವ್ಯಕ್ತಿ ಡಬಲ್ ಗೇಮು ಅಂತ ಯಾವುದೇ ವ್ಯಕ್ತಿ ಕಮೆಂಟ್ ಮಾಡಿದ್ದನ್ನು ನಾನು ಇಲ್ಲಿ ತನಕ ನೋಡಲಿಲ್ಲ. ಬಟ್ ಆದರೂ ಕೂಡ ಸೇವ್ ಮಾಡುವಂತಹ ನಿಟ್ಟಿನಲ್ಲಿ ಯಾಕೆ ವೋಟ್ ಹಾಕಲಿಲ್ಲ? ಒಳ್ಳೆಯ ವ್ಯಕ್ತಿತ್ವಕ್ಕೆ, ಒಳ್ಳೆಯತನಕ್ಕೆ ವೋಟ್ ಹಾಕೋದು ಬೇಕಾಗಿಲ್ವಾ? ಇನ್ಫ್ಯಾಕ್ಟ್ ಈ ಬಾರಿ ಏನು ಎಲಿಮಿನೇಟ್ ಆದ್ರಲ್ಲ, ಇಲ್ಲಿ ಬೇಜಾರಾಗ್ತಾ ಇರೋದು ಏನಂತಂದ್ರೆ ಅವ್ರ ಜೊತೆಗೆ ಬಾಟಮಲ್ಲಿ ಉಳ್ಕೊಂಡಿದ್ದು ಚೈತ್ರ ಅವರು. ಚೈತ್ರ ಅವರನ್ನ ಹೊರತುಪಡಿಸಿ ಬೇರೆ ಇನ್ಯಾರೇ ಇರ್ತಿದ್ರು ಕೂಡ ಒಂದು ಲೆವೆಲಿಗೆ ಓಕೆ, ಒಂದು ಕನ್ಸಿಡರೇಷನ್ಗೆ ತಗೊಳ್ಬೋದಿತ್ತು ಈ ಒಂದು ಎಲಿಮಿನೇಷನ್ ಅನ್ನ. ಪರವಾಗಿಲ್ಲ, ಅವ್ರಿಗೆ ಕಂಪೇರ್ ಮಾಡಿದ್ರೆ ಇವ್ರು ಸ್ವಲ್ಪ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಕಡಿಮೆ ಆದ್ರು ಅಂತ. ಬಟ್ ಚೈತ್ರ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ, ಅವರು ಬರೀ ಕಿರಿಕ್ ಮಾಡ್ತಾ ಇದ್ದಾರೆ ಮನೆ ಒಳಗಡೆ. ಅವ್ರಿಗೆ ಕಂಪೇರ್ ಮಾಡಿದ್ರೆ ಧರ್ಮ ಕೀರ್ತಿರಾಜ್ ಅವರು ಎಷ್ಟೋ ಪಾಲು ಬೆಟ್ರು. ಆದರೂ ಕೂಡ ಜನ ವೋಟ್ ಹಾಕಿ ಅವರಿಗೆ ಗೆಲ್ಸಿಲ್ಲ. ಇಲ್ಲಿ ಯಾವುದೆಲ್ಲ ಫ್ಯಾಕ್ಟರ್ಸ್ ವರ್ಕ್ ಆಗಿದೆಯೋ ನನಗೆ ಗೊತ್ತಿಲ್ಲ ಎಲಿಮಿನೇಟ್ ಆಗಿರೋದಕ್ಕೆ. ಬಟ್ ಸ್ಟಿಲ್ ಜನಗಳು ಎಲ್ಲರೂ ಕೂಡ ಈಗ ಅನುರಾಗವನ್ನು ತೋರಿಸ್ತಾ ಇದ್ದಾರೆ. ಬಟ್ ವೋಟ್ ಹಾಕುವಂತಹ ನಿಟ್ಟಿನಲ್ಲಿ ನೀವು ಕಮೆಂಟ್ ಮಾಡೋರು ಕೂಡ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನೀವು ಧರ್ಮ ಕೀರ್ತಿರಾಜ್ ಅವರಿಗೆ ಸತ್ಯವಾಗ್ಲೂ ವೋಟ್ ಹಾಕಿದ್ದೀರಾ? ಅಕಸ್ಮಾತ್ ಹಾಕಿರ್ತಿದ್ರೆ ಒಳ್ಳೆತನ ಗೆದ್ದಿರ್ತಾ ಇತ್ತು, ಒಳ್ಳೆಯ ವ್ಯಕ್ತಿತ್ವ ಗೆದ್ದಿರ್ತಾ ಇತ್ತು. ಎಂಟರ್ಟೈನ್ಮೆಂಟನ್ನು ನಾವು ನೆಕ್ಸ್ಟ್ ಒಂದು ಆಪ್ಷನ್ ಆಗಿ ಇಟ್ಕೊಳ್ಬಹುದಾಗಿತ್ತು. ಬಟ್ ಆದರೆ ಕೆಲವರು ಈಗ ಪ್ರಶ್ನೆ ಮಾಡ್ಬೋದು, ಅವ್ರೇನು ಆಟ ಆಡ್ತಾ ಇರಲಿಲ್ಲ ಬಿಡಿ ಅಂತ. ಇಲ್ಲೇ ಎಂಟರ್ಟೈನ್ಮೆಂಟ್ನ ವ್ಯಾಖ್ಯಾನ ಬದಲಾಗಿದೆ ಅನ್ನುವಂತಹ ವಿಷಯ ನಿಮ್ಮ ತಲೆಗೆ ಹೋಗಬೇಕಾಗಿರೋದು. ಎಂಟರ್ಟೈನ್ಮೆಂಟ್ ಅಂದ್ರೆ ಏನು? ಅಂಟಿಲ್ ಸೀಸನ್ 8 ದೇರ್ ವಾಸ್ ಎಂಟರ್ಟೈನ್ಮೆಂಟ್. ಒಬ್ರು ಯಾರೋ ಸಿಂಗರ್ಸ್ ಇದ್ರು, ಡ್ಯಾನ್ಸರ್ಸ್ ಇದ್ರು, ಇನ್ನೊಂದೇನೋ ಕಲೆ ಇತ್ತು, ಬೇರೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರು. ಆ ಥರದ ವಿಷಯಗಳು ಎಲ್ಲೂ ಕೂಡ ಆಫ್ಟರ್ ಸೀಸನ್ 8 ತುಂಬ ದೊಡ್ಡದಾಗಿ ನಡೀತಾ ಇಲ್ಲ ಬಿಗ್ ಬಾಸ್ ಮನೆ ಒಳಗಡೆ. ಇಲ್ಲಿ ಎಂಟರ್ಟೈನ್ಮೆಂಟ್ ಅಂದರೆ ಏನಾಗಿದೆ ಅಂತಂದರೆ, ಯಾರು ತುಂಬ ಲೌಡಾಗಿ ಮಾತಾಡ್ತಾರೋ, ಯಾರು ಜಗಳ ಆಡ್ತಾರೋ, ಯಾರು ಬೇಕು ಅಂತ ಕಿರಿಕ್ ಮಾಡ್ಕೊಳ್ತಾರೋ, ಮನೆ ಒಳಗಡೆ ಡಬಲ್ ಗೇಮ್ ಮಾಡ್ತಾರೋ, ಅದೇ ಎಂಟರ್ಟೈನ್ಮೆಂಟ್ ಅನ್ನೋ ಥರ ಆಗಿದೆ. ಅದನ್ನೇ ಜನ ಇಷ್ಟಪಡ್ತಾ ಇದ್ದಾರೆ. ಅದಕ್ಕೆ ತಕ್ಕ ಹಾಗೆಯೇ ಎಪಿಸೋಡ್ನಲ್ಲಿ ಯಾವೆಲ್ಲ ಕಂಟೆಂಟ್ಗಳು ಬರುತ್ತೆ ಅನ್ನೋದನ್ನು ಚಾನಲ್ನವರು ಡಿಸೈಡ್ ಮಾಡಬೇಕಾಗುತ್ತೆ. ಬಿಕಾಸ್ ಜನ ಏನು ಕೇಳ್ತಾರೋ ಅದಂತಾನೆ ಕೊಡಬೇಕಾಗುತ್ತೆ. ಈಗ ಸುಮ್ಮನೆ ಇರ್ತಾನೆ ಒಬ್ಬ ವ್ಯಕ್ತಿ, ಯಾರಿಗೂ ಕೇಳಿ ಬಯಸ್ತಾ ಇಲ್ಲ, ಎಲ್ಲೂ ಕಿರಿಕ್ ಮಾಡ್ತಾ ಇಲ್ಲ, ಎಲ್ಲರ ಜೊತೆಗೂ ಮೃದು ಸ್ವಭಾವದಿಂದ ಬಿಹೇವ್ ಮಾಡ್ತಾ ಇದ್ದಾನೆ, ಎಲ್ಲೂ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇಲ್ಲ ಅವರಿಂದ, ಅಥವಾ ಏನೋ ಒಂದು ಕಂಟೆಂಟ್ ಕೊಡ್ತಾ ಇಲ್ಲ ಅಂತ ಹೇಳುವಾಗ ಚಾನಲ್ನವರಾದರೂ ಕೂಡ ಯಾಕೆ ಅವರನ್ನು ತೋರಿಸ್ತಾರೆ? ಸೊ ಇಲ್ಲಿ ಎಂಟರ್ಟೈನ್ಮೆಂಟ್ನ ವ್ಯಾಖ್ಯಾನವನ್ನು ಬದಲು ಮಾಡ್ಕೊಂಡಿರೋದು ಜನಗಳು.
ಸೊ ಇಲ್ಲಿ ಯಾರು ಬದಲಾಗಬೇಕಾಗಿರೋದು ಯಾರೀಗ? ಒಳ್ಳೆಯ ವ್ಯಕ್ತಿತ್ವ ಅಥವಾ ಒಳ್ಳೆಯ ಒಂದು ಗುಣವನ್ನು ಹೊಂದಿರುವಂತಹ ಧರ್ಮ ಕೀರ್ತಿರಾಜ್ ತರಹದ ವ್ಯಕ್ತಿಗಳಲ್ಲ, ಎಂಟರ್ಟೈನ್ಮೆಂಟ್ ವ್ಯಾಖ್ಯಾನವನ್ನು ಬದಲಿಸಿಕೊಂಡಿರುವಂತಹ ವೀಕ್ಷಕರು. ಸೊ ಹಾಗಾಗಿ ಇಲ್ಲಿ ಯಾರು ತಪ್ಪು ಅಂತ ನೀವೇ ವಿಶ್ಲೇಷಣೆ ಮಾಡ್ಕೋಬಹುದು ಸ್ನೇಹಿತರೆ. ಅಂಡ್ ಅಫ್ಕೋರ್ಸ್ ನಾನು ಆಗಲೇ ಹೇಳಿದೆ, ಧರ್ಮ ಕೀರ್ತಿರಾಜ್ ಅವರು ಎಂಟರ್ಟೈನ್ಮೆಂಟ್ ಅನ್ನುವಂತಹ ಒಂದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರದ್ದು ಲೋಯರ್ ಹ್ಯಾಂಡ್ ಇದೆ, ಅವ್ರು ಜಾಸ್ತಿ ಎಫರ್ಟ್ ಹಾಕಿಲ್ಲ, ಅದನ್ನು ಒಪ್ಕೊಳ್ತೀನಿ. ಬಟ್ ಇನ್ ಕಂಪ್ಯಾರಿಸನ್ ಟು ಚೈತ್ರ ಅವ್ರನ್ನ ಕಂಪೇರ್ ಮಾಡುವಾಗ ಅವ್ರು ಯಾವುದೇ ರೀತಿಯಿಂದನೂ ಕಳಪೆ ಆಗಿರಲಿಲ್ಲ ಚೈತ್ರ ಅವ್ರಿಗೆ ಕಂಪೇರ್ ಮಾಡಿದ್ರೆ. ಆ್ಯಂಡ್ ಡೆಫಿನೆಟ್ಲಿ ಚೈತ್ರ ಅವ್ರಿಗೆ ಯಾರೆಲ್ಲ ವೋಟ್ ಹಾಕಿದ್ರ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಚೈತ್ರ ಅವ್ರಿಗೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅಂತ ಕೂಡ ಈ ವಿಡಿಯೋ ನೋಡಿದ ಮೇಲೆ ನಮಗೆ ಅರ್ಥ ಆಗುತ್ತೆ. ಪ್ಲೀಸ್ ಎಜುಕೇಟರ್ಸ್. ಆ್ಯಂಡ್ ಹಾಗೇನೇ ಸ್ನೇಹಿತರೆ, ಇನ್ನು ಪಂಚಾಯಿತಿ ವಿಚಾರಕ್ಕೆ ಬರೋದಾದರೆ, ರಜತ್ ಅವರು ಸುದೀಪ್ ಅವರ ಮುಂದೆನೇ ಐಶ್ವರ್ಯ ಅವರಿಗೆ ಬೆವರಿಳಿಸಿದಂಥದ್ದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಫ್ಕೋರ್ಸ್ ಅಂದರೆ ನಂದು ಸುರೇಶ್ ಅವರ ಜಗಳ ಅದು, ನೀವು ಅದಕ್ಕೆ ಯಾಕೆ ತಲೆ ಹಾಕ್ತೀರಾ? ನಾನು ಸಾರಿ ಕೂಡ ಕೇಳಿದ್ದೀನಿ, ಅದನ್ನು ಸರಿ ಮಾಡ್ಕೊಳ್ಳುವಂತಹ ಪ್ರಯತ್ನ ಮಾಡಿದ್ದೀನಿ. ನೀವು ಅದನ್ನೇ ಲೈಕ್ ಅಂದರೆ ಕಳಪೆಗೆ ರೀಸನ್ ಕೊಡ್ತೀರಾ ಅಂತಾದರೆ ನೀವೇನು ಆಟ ಆಡ್ತಿದ್ದೀರಾ ಅನ್ನೋ ಥರ ಎಲ್ಲ ಅವರು ತುಂಬ ಚೆನ್ನಾಗಿ ಬಿಫಿಟಿಂಗ್ ರಿಪ್ಲೈಸ್ ಕೊಟ್ಟರು. ಅದಕ್ಕೆ ಸುದೀಪ್ ಅವರು ಕೂಡ ರಜತ್ ಅವ್ರನ್ನ ಸಿಕ್ಕಾಬಟ್ಟೆ ಕ್ಲಾಸ್ ತಗೋತಾರೆ ಅಂತ ಅಂದ್ಕೊಂಡಿದ್ರು. ಬಟ್ ಅಫ್ಕೋರ್ಸ್ ಎಗೇನ್ ರಜತ್ ಅವ್ರು ಏನೇ ಮಾಡಿದ್ರು ಅವರ ವ್ಯಕ್ತಿತ್ವಕ್ಕೆ ಅದು ಕನ್ನಡಿ ಆಗಿರುತ್ತೆ ಹೊರತು ಅದಕ್ಕೆ ಬೇರೆಯವ್ರು ತಲೆ ಕೆಡಿಸ್ಕೋಬೇಕಾಗಿಲ್ಲ ಅಂತ ಸೂಕ್ಷ್ಮವಾಗಿ ಸುದೀಪ್ ಅವರು ಹೇಳಿದ್ರು. ಐಶ್ವರ್ಯ ಅವ್ರಿಗೆ ಮುಖಾನೇ ಇರಲಿಲ್ಲ ಮಾತಾಡೋದಕ್ಕೆ. ಆ್ಯಂಡ್ ಅಫ್ಕೋರ್ಸ್ ಈಗ ಮಂಜು ಅವರು ಕ್ಯಾಪ್ಟನ್ ಆಗಿದ್ದಾರೆ. ಮನೆಯಲ್ಲಿ ಯಾರಿಗೋಸ್ಕರ ನೀವು ಆಟ ಆಡ್ತಾ ಇದ್ದೀರಾ ಅಂತ ಕೇಳುವಾಗ ಮಂಜು ಅವರು ಮಾತ್ರ ಗೌತಮಿಗೋಸ್ಕರ, ಗೌತಮಿ ಇಂಪ್ರೆಸ್ ಮಾಡೋದಕ್ಕೆ ಆಟ ಆಡ್ತಿದ್ದೀನಿ ಅಂತ ಹೇಳಿದ್ರು. ಅವ್ರು ಅನ್ಕೊಂಡಿದ್ದೆ ಏನೋ ಬೇರೆ, ಅದು ಗೊತ್ತಾಯ್ತು. ಬಟ್ ಸ್ಟಿಲ್ ಹೇಗೆ ಯಾವ ಆ್ಯಂಗಲಿಂದ ಕೇಳಿದ್ರು ಕೂಡ ನಾನು ಆಟ ಆಡ್ತಾ ಇರೋದು ನನಗೋಸ್ಕರ ಮಾತ್ರ ಅಂತ ಅವ್ರು ಹೇಳಬೇಕಾಗಿತ್ತು. ಅದನ್ನು ಅವ್ರು ಹೇಳಿಲ್ಲ. ಇಡೀ ಮನೆ ನನಗೋಸ್ಕರ ನಾನು ಆಟ ಆಡ್ತಿದ್ದೀನಿ, ಯಾರನ್ನೋ ಇಂಪ್ರೆಸ್ ಮಾಡೋದಕ್ಕೋಸ್ಕರ ನಾನು ಆಟ ಆಡ್ತಿಲ್ಲ ಅಂತ ಅಟ್ಲೀಸ್ಟ್ ಉತ್ತರ ಕೊಡೋದಕ್ಕಾದ್ರೂ ಕೊಟ್ಟರು. ಬಟ್ ಯಾರು ಎಷ್ಟೊಂದು ಜನ ಅಲ್ಲಿ ಅವ್ರಿಗೋಸ್ಕರ ಆಟ ಆಡ್ತಾ ಇಲ್ಲ, ಅಲ್ಲಿ ಬೇರೆಯವ್ರಿಗೋಸ್ಕರನೇ ಆಟ ಆಡ್ತಿದ್ದಾರೆ, ಸೇಫ್ ಗೇಮ್ ಮಾಡ್ತಿದ್ದಾರೆ, ಡಬಲ್ ಗೇಮ್ ಮಾಡ್ತಿದ್ದಾರೆ, ಆ ಥರದ್ದೆಲ್ಲ ಇದೆ. ಬಟ್ ಧರ್ಮ ಅವರು ಇಲ್ಲಿ ತನಕ ಸುಮ್ಮನೆ ಏನೋ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು, ಜನಗಳ ಗಮನ ಸೆಳೀಬೇಕು ಅನ್ನೋ ಕಾರಣಕ್ಕೆ ಎಲ್ಲೂ ಫೇಕ್ ಗೇಮ್ ಆಡಲಿಲ್ಲ. ಎಷ್ಟೊಂದು ಸಲ ಸುದೀಪ್ ಅವರು ಬಂದು ಹೇಳಿದ್ರು ಅವರಿಗೆ. ಇನ್ಫ್ಯಾಕ್ಟ್ ಪ್ರತಿ ವಾರವೂ ಕೂಡ ಅವರಿಗೆ ಸಜೆಷನ್ ಕೊಟ್ಟರು, ಅವರನ್ನು ಸರಾಟಕ್ಕೆ ತೆಗೆದುಕೊಳ್ತಾ ಇದ್ರು. ಓನ್ಲಿ ಥಿಂಗ್ ಇಸ್ ಅವ್ರು ಸ್ವಲ್ಪ ಚಿಗಿದ್ಕೊಳ್ಳಿ, ಚೆನ್ನಾಗಿ ಆಟ ಆಡಲಿ ಅನ್ನೋ ಕಾರಣಕ್ಕೆ. ಬಟ್ ಧರ್ಮ ಅವರು ಎಲ್ಲೂ ಕೂಡ ತಮ್ಮ ವ್ಯಕ್ತಿತ್ವದಿಂದ ಹೊರಗಡೆ ಬಂದು ಆಟ ಆಡುವಂತಹ ಪ್ರಯತ್ನವನ್ನು ಅವರು ಎಲ್ಲೂ ಮಾಡಲಿಲ್ಲ. ಅವ್ರ ವ್ಯಕ್ತಿತ್ವ ಹೇಗಿದೆಯೋ ಹಾಗೆ ಇದ್ರು, ಅದೇ ಅವರಿಗೆ ಮುಳುವಾಯಿತು. ಇವತ್ತಿನ ಸಮಾಜಕ್ಕೆ ಒಳ್ಳೆಯವರಾಗಿರೋದು ಅಥವಾ ಒಳ್ಳೆತನವನ್ನು ತೋರಿಸುವಂಥದ್ದು ಇದೇ ಮುಳುವಾಗುತ್ತೆ ಅನ್ನೋದಕ್ಕೆ ಅವರು ಒಂದು ರೀತಿ ಒಂದು ಎಕ್ಸಾಂಪಲ್ ಆಗಿ ಹೋದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಸ್ನೇಹಿತರೆ, ಇವತ್ತು ಧರ್ಮ ಕೀರ್ತಿರಾಜ್ ಅವರ ಸಂದರ್ಶನವನ್ನು ನಾವು ಮಾಡ್ತಾ ಇದ್ದೇವೆ. ದಯವಿಟ್ಟು ಅವರಿಗೆ ನಾವು ಯಾವುದೆಲ್ಲ ಪ್ರಶ್ನೆಗಳನ್ನು ಕೇಳಬೇಕು ಅಂತ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೇ ಸ್ನೇಹಿತರೆ, ನಿನ್ನೆ 2 ದಿನದ ಎಪಿಸೋಡ್ಗಳನ್ನು ನೋಡಿದಾಗ ನಿಮಗೇನು ಅನ್ನಿಸ್ತು? ಸಾಕಷ್ಟು ಬದಲಾವಣೆಗಳು ಆಗುವಂತಹ ಚಾನ್ಸಸ್ ಇದೆ. ಇವಾಗ ತ್ರಿವಿಕ್ರಮ್ ಅವರು ನಾನು ಆಟ ಶುರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಮೋಕ್ಷಿತಾ ಅವರು, ಐಶ್ವರ್ಯ ಅವರು, ಹಾಗೆಯೇ ಶಿಶಿರ್ ಅವರು ಎಲ್ಲರೂ ಬೇರೆ ಥರನೇ ಆಟ ಆಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಮೋಕ್ಷಿತಾ ಅವರು ಇನ್ನೂ ಕೂಡ ಮಂಜು ಅವ್ರ ಮೇಲೆ ದ್ವೇಷವನ್ನು ಕಾರ್ತಾನೆ ಇದ್ದಾರೆ. ಆ್ಯಂಡ್ ಇನ್ನೊಂದಲ್ಲಿ ತುಂಬ ಫೇಕ್ ಅನಿಸಿದ್ದೇನು ಅಂತಂದರೆ, ಮನೆಯಿಂದ ಯಾರು ಹೊರಗೆ ಹೋಗಬೇಕು ಅಂತ ಕೇಳುವಾಗ ಐಶ್ವರ್ಯ ಅವರು ಜೊತೆಗೆ ಶಿಶಿರ್ ಅವರು, ಮೋಕ್ಷಿತ್ ಅವರು, ಧರ್ಮ ಅವ್ರು ಹೋಗಲಿ, ಚೈತ್ರ ಅವ್ರು ಉಳ್ಕೊಳ್ಳಿ ಅಂತ ಹೇಳ್ತಾರೆ. ಧರ್ಮ ಅವ್ರು ಹೋದ್ಮೇಲೆ ಅವ್ರು ಹೋಗ್ತಾರೆ ಅಂತ ಗೊತ್ತಾದ್ಮೇಲೆ ಹತ್ತಿದ್ದು ಯಾಕೆ? ಇದರಷ್ಟು ಫೇಕ್ ಆಟ ಇರಲಿಕ್ಕೆ ಸಾಧ್ಯ ಇದೆ. ಬಿಕಾಸ್ ಆಸ್ ಎ ಪೇರ್ ಆಗಿ ಫ್ರೆಂಡ್ಶಿಪ್ ಅನ್ನುವಂತಹ ವಿಚಾರ ಬಂದಾಗ ಶಿಶಿರ್ ಅವರು ಮತ್ತು ಐಶ್ವರ್ಯ ಆಟ ಆಡ್ತಿರುವಂತಹ ಆಟ ತುಂಬ ಚೆನ್ನಾಗಿದೆ, ಇಲ್ಲ ಅಂತ ಹೇಳಿಲ್ಲ, ನಾವು ಅದನ್ನು ಅಪ್ರಿಷಿಯೇಟ್ ಕೂಡ ಮಾಡಿದ್ದೀವಿ. ಬಟ್ ಧರ್ಮ ಅವ್ರನ್ನ ಹೆಸರನ್ನೂ ತಗೊಳ್ತೀರಾ ನೀವು, ಜೊತೆಗೆ ಅಳ್ತೀರಾ, ಅವ್ರು ಹೋಗೋದು ಗೊತ್ತಾದಾಗ ಅಳ್ತೀರಾ ಅಂತಂದರೆ ನಿಮ್ಮ ವ್ಯಕ್ತಿತ್ವ ಎಂಥದ್ದು ಅಂತ ಅದು ತೋರಿಸ್ತಾ ಇದೆ ಅಂತ ನಿಮಗೆ ಯಾಕೆ ಅನಿಸಿಲ್ಲ? ಇದು ಯಾವ ರೀತಿ ಒಂದು ವ್ಯಕ್ತಿತ್ವ ನಿಮ್ಮದು? ಎನಿವೇಸ್, ಧರ್ಮ ಕೀರ್ತಿರಾಜ್ ಅವರು ಹೊರಗಡೆ ಬಂದಿದ್ದಾರೆ. ಬಿಗ್ ಬಾಸ್ ಜೆಂಟಲ್ಮೆನ್ ಆಗಿ ಹೊರಗೆ ಬಂದಿದ್ದಾರೆ. ಅವರನ್ನು ಮಾತಾಡಿಸುವಂತಹ ಪ್ರಯತ್ನ ಆಗುತ್ತೆ. ಅವರಿಗೆ ಕೇಳಬೇಕಾಗಿರುವಂತಹ ಪ್ರಶ್ನೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಚೈತ್ರ ಅವರಿಗೆ ಯಾರೆಲ್ಲ ಓಟ್ ಹಾಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಮಗೆ ಗೊತ್ತಾಗಲೇಬೇಕು ಅದು ಯಾರು ಅಂತ. ಹಾಗೆಯೇ 2 ದಿನದ ಎಪಿಸೋಡ್ಗಳನ್ನು ನೋಡುವಾಗ ನಿಮಗೇನು ಅನ್ನಿಸ್ತು? ಆಟ ಮುಂದಿನ ದಿನಗಳಲ್ಲಿ ಯಾವ ರೀತಿ ಬದಲಾಗುತ್ತೆ? ಕ್ಯಾಪ್ಟನ್ ಮಂಜಣ್ಣ ಇವಾಗ ಮನೆಯಲ್ಲಿ ಸಾಮ್ರಾಟರಾಗಿದ್ದಾರೆ. ಅವರ ಆಟ ಯಾವ ರೀತಿ ಇರಬೇಕು ಅಂತ ನಿಮಗೆ ಅನಿಸುತ್ತೆ? ದಯವಿಟ್ಟು ಎಲ್ಲವನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.